ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯ ಸೀರಿಯಲಲ್ಲಿ ಇವತ್ತೇನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಗೇನೆ ಭಾಗ್ಯನ ಮಗ ತನ್ಮಯ್ ಇಬ್ಬರು ಕೂಡ ಕಿಡ್ನಾಪ್ ಆಗಿದ್ದಾರೆ. ಆದರೆ ತನ್ಮಯ್ ತಪ್ಪಿಸ್ಕೊಂಡು ಬರ್ತಾ ಇದ್ದಾನೆ. ಬಂದು ಅವನು ಇನ್ನೊಂದು ಅಪಾಯದಲ್ಲಿ ಸಿಲುಕೊಳ್ತಾ ಇದ್ದಾನೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲ ವೀಡಿಯೋಸ್ನು ಕೂಡ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ತನ್ಮಯ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಬಂದಿರ್ತಾನೆ ಅಲ್ವಾ, ಅದ್ರ ಬಗ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಅಂದರೆ ಹಿಂದಿನ ಎಪಿಸೋಡಲ್ಲಿ ಬಂದ್ಬಿಟ್ಟು ಭಾಗ್ಯನ ಗಂಡ ಹೋಗ್ಬಿಟ್ಟು ಕಾಮತ್ ಮನೆ ಹತ್ರ ಜಗಳ ಮಾಡ್ತಾ ಇರ್ತಾನೆ. ಹಾಗೆ ಅಲ್ಲಿಗೆ ಪೊಲೀಸನ್ನು ಕೂಡ ಕರ್ಕೊಂಡು ಹೋಗಿರ್ತಾನೆ. ಆದರೆ ಅಲ್ಲಿ ಎಲ್ಲನೂ ಕೂಡ ಉಲ್ಟಾ ಹೊಡೆಯುತ್ತೆ. ಸೊ ಹಾಗೆ ಪೊಲೀಸ್ ಕೂಡ ಅವನಿಗೆ ಜೋರು ಮಾಡಿ ಕಳಿಸಿರ್ತಾರೆ. ಹಾಗಾಗಿ ಅವನು ಮನೆಗೆ ಬಂದುಬಿಟ್ಟು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ. ಅದೇ ಟೈಮಿಗೆ ಶ್ರೇಷ್ಠ ಅವನಿಗೆ ಫೋನ್ ಮಾಡ್ತಾನೆ. ಏನು ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು. ಆಗ ನಾನು ಮಾಡಿದ ಕರ್ಮ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೀನು ಯಾಕೆ ಕರ್ಮ ಅನುಭವಿಸ್ತಿದ್ಯಾ, ಏನಾಯಿತು ಅಂದಾಗ ಶ್ರೇಷ್ಠ ಭಾಗ್ಯ ಹಾಗೆ ಆ ಒಂದು ಕಾಮತ್ ಮನೆಯವರು ನನಗೆ ಹೇಗೆ ಅವಮಾನ ಮಾಡಿದ್ರು ಗೊತ್ತಾ ಅಂತ ಹೇಳಿ ಅಲ್ಲಿ ನಡೆದಿದ್ದೆಲ್ಲ ಅದನ್ನು ಕೂಡ ವಿವರಿಸ್ತಾನೆ. ಆಗ ಶ್ರೇಷ್ಠ ಇದ್ದವಳು, ನಿನಗೆ ಆಗಬೇಕಾಗಿದ್ದೆ ತಗೋಯ್ದು, ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ನೀನೆಲ್ಲ ನನ್ನ ಮಾತು ಕೇಳ್ತೀಯ ಅಂದ್ಬಿಟ್ಟು ಹೇಳಿದಾಗ ಅವರೆಲ್ಲರೂ ಕೂಡ ಮೋಸ ಮಾಡ್ತಾರೆ ಅಂತ ಹೇಳ್ತಾನೆ. ಹಾಗೆಯೇ ಶ್ರೇಷ್ಠ ಕೂಡ ಹೇಳ್ತಾಳೆ, ಅವರೆಲ್ಲರೂ ಒಂದು ಡ್ರಾಮಾ ಕಂಪ್ನಿನೇ ಓಪನ್ ಮಾಡ್ಬೋದು, ಯಾಕೆ ಗೊತ್ತಾ, ಅವರೆಲ್ಲರೂ ಕೂಡ ನಟ ಭಯಂಕರರಿದ್ದಾರೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಡ್ರಾಮಾ ಆಡ್ತಾರೆ ಬಿಡು ಅಂತ ಹೇಳ್ತಾಳೆ. ಸರಿ ಆಯಿತು ಬರ್ತೀನಿ ಇಡು ಅಂತ ಹೇಳಿ ಫೋನ್ ಕಾಲ್ನ ಕಟ್ ಮಾಡ್ತಾಳೆ. ಅಲ್ಲಿಗೆ ತನ್ಮಯ್ ಕೂಡ ತಪ್ಪಿಸ್ಕೊಂಡು ಓಡ್ ಬರ್ತಾ ಇರ್ತಾನೆ. ಆವಾಗ ಅಲ್ಲಿ ಯಾರೋ ಇಬ್ಬರು ಜನ ನಿಂತಿರ್ತಾರೆ. ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ಭಾಗ್ಯಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು, ಅಮ್ಮ ನಾನು ಕಿಡ್ನಾಪ್ ಆಗಿದ್ದೆ ಅಲ್ವಾ, ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ಅಮ್ಮ ಅಂತ ಹೇಳ್ತಾನೆ. ಅಲ್ಲಿಗೆ ಭಾಗ್ಯ ಕೂಡ ಸ್ವಲ್ಪ ಸಮಾಧಾನ ಆಗಿಬಿಟ್ಟು, ಎಲ್ಲಿದೆಯಾ ತನ್ಮಯ್ ನೀನು ಹೇಳು, ನಾವು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾಗ, ಅಮ್ಮ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಈ ಮೊಬೈಲಿಂದ ನಿನಗೆ ಲೊಕೇಶನ್ ಕಳಿಸ್ಲಾ ಅಂತ ಹೇಳಿದಾಗ, ಸರಿ ಆಯಿತು ಕಳಿಸು ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸರಿ ಆಯಿತು ಅಂತ ಅವನು ಇನ್ನೇ ಲೊಕೇಶನ್ ಕಳಿಸ್ಬೇಕು. ಅಷ್ಟರಲ್ಲಿ ಯಾರೋ ಒಬ್ಬರು ಅವ್ನ ಬಾಯಿನ ಮುಚ್ಚಿಬಿಟ್ಟು ಕಾರೊಳಗಡೆ ಅವನ್ನ ಹಾಕ್ಕೊಳ್ತಾರೆ. ಬಟ್ ಅದು ಯಾರು ಅಂತ ನೋಡಿದರೆ ಅದು ಶ್ರೇಷ್ಠ ಆಗಿರುತ್ತೆ. ಅಲ್ಲಿಬ್ಬರು ಮೊಬೈಲ್ ಕೊಟ್ಟಿರ್ತಾರಲ್ವ ತನ್ಮಯ್ಗೆ, ಅವರು ಕೂಡ ಹಿಂದೆ ಓಡ್ತಾ ಇರ್ತಾರೆ. ಬಟ್ ಆದರೆ ಆಗೋದಿಲ್ಲ. ಇವಳು ಶ್ರೇಷ್ಠ ತುಂಬಾ ಫಾಸ್ಟಾಗಿ ಕಾರ್ ಓಡಿಸ್ಕೊಂಡು ಬಂದುಬಿಡ್ತಾಳೆ. ಅವಾಗ ತನ್ಮಯ್ ಕಾರ್ ಒಳಗಡೆ ಇದ್ದ ಕೂಗ್ತಾ ಇರ್ತಾನೆ, ಯಾಕಂಟಿ ನನ್ನ ಕರ್ಕೊಂಡು ಹೋಗ್ತೀರಾ ಎಲ್ಲಿಗೆ ಅಂತ ಅಂದಾಗ, ತನ್ಮಯ್ ನೀನು ಟೆನ್ಷನ್ ತೊಗೋಬೇಡ, ನೀನು ಕಿಡ್ನಾಪ್ ಆಗಿದ್ದೆ ಅಲ್ವಾ, ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದೆಯಲ್ಲ, ನೀನಿವ ನನ್ನ ಕೈಗೆ ಸಿಕ್ಕಿದ್ಯಾ ಅಂದರೆ ತುಂಬಾ ಸೇಫ್ ಆಗಿದೆಯಾ ಅಂತ ಅರ್ಥ, ನಾನು ನಿನ್ನ ಮನೆಗೆ ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಅವನಿಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೂ ಆಂಟಿ ಬೇಡ, ಇದ್ಯಾಕೋ ತೊಂದರೆ ಆಗುತ್ತೆ ಅನಿಸುತ್ತೆ ಅಂತ ಹೇಳಿದಾಗ, ಏನು ಟೆನ್ಷನ್ ತೊಗೋಬೇಡ, ನಾನು ನಿಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ, ನೀನು ಆರಾಮಾಗಿ ಸೇಫಾಗಿ ಮನೆಗೆ ರೀಚ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ತಾನೆ. ಅದೇ ಥರ ಶ್ರೇಷ್ಠ ಕೂಡ ಅವರ ಗಂಡಂಗೆ ಫೋನ್ ಮಾಡಿಬಿಟ್ಟು, ನೀನೇನು ಟೆನ್ಷನ್ ತೊಗೋಬೇಡ, ತನ್ಮಯ್ ಕಿಡ್ನಾಪ್ ಆಗಿದ್ದಲ್ವ, ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಬಂದಿದ್ದ, ನನ್ನ ಕೈಗೆ ಸಿಕ್ಕಿದ್ದಾನೆ, ಇವಾಗ ನಾನು ಆರಾಮಾಗಿ ಸೇಫಾಗಿ ಅವನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಸ್ವಲ್ಪ ಹೊತ್ತು ಮಾತಾಡಿ ಅವನು ಕೂಡ ಖುಷಿ ಪಡ್ತಾನೆ. ನಂತರ ತನ್ಮಯ್ನ ಅಲ್ಲಿ ನಿಲ್ಲಿಸ್ಬಿಟ್ಟು, ಸರಿ ನಿಂಗೆ ಅಷ್ಟಿಷ್ಟ ಇಲ್ಲಾಂದರೆ ಬಾ ನೀನು ಹಿಳ್ದೋಗು ಅಂತ ಹೇಳಿದಾಗ, ಇಟ್ಸ್ ಓಕೆ ಆಂಟಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಾನು ಮನೆಗೆ ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿ ಅವನು ಕೂಡ ಒಪ್ಕೊತಾನೆ. ಆಗ ಶ್ರೇಷ್ಠ ಏನೋ ಒಂದು ಸ್ಪ್ರೇ ತೊಗೊಂಡು ಬಂದಿರ್ತಾಳೆ, ಅವ್ನಿಗೆ ಪ್ರಜ್ಞೆ ತಪ್ಪಿಸೋ ಥರ. ಅದನ್ನು ಸ್ಪ್ರೇನ ಒಂದು ಬಟ್ಟೆಗೆ ಮಾಡಿಬಿಟ್ಟು ಅವ್ನು ಮೂಗಿಗೆ ಹಿಡಿದು ಅವ್ನಿಗೆ ಸ್ಪ್ರೇ ಮಾಡಿಬಿಟ್ಟು ಅವ್ನು ಪ್ರಜ್ಞೆ ತಪ್ಪೋ ಥರ ಮಾಡ್ತಾಳೆ. ಯಾಕೆ ಆ ಥರ ಮಾಡ್ತಾಳೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಏನೂ ತಿಳಿಸಿಲ್ಲ ಅವರು. ಬಟ್ ಅವಳು ಆ ಥರ ಮಾಡಿದಾಗ ಅವ್ನು ಕಾರಲ್ಲೇ ಮಲ್ಕೊಂಡ್ಬಿಡ್ತಾನೆ. ನಂತರ ಅವಳು ಕೂಡ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಹರಿ ಬಂದು ತಡಿತಾನೆ. ಹರಿ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಗಂಧದ ಗುಡಿ ಸೀರಿಯಲ್ ನೋಡೋರಿಗೆ. ಸತ್ಯ ಹರಿಶ್ಚಂದ್ರ ಅಂತಲೇ ಏನಿರ್ತಾನೆ ಅವನೇನೆ ಹರಿಶ್ಚಂದ್ರ. ಸೊ ಅವ್ನು ಬಂದುಬಿಟ್ಟು ಮಧ್ಯದಲ್ಲಿ ತಡಿತಾನೆ. ಆವಾಗ ಯಾರು ನೀವು ಅಂತೆಲ್ಲ ಕೇಳಿದಾಗ, ಮೇಡಮ್ ಎಲ್ಲಿ ಹುಡುಗ ಅಂತ ಹೇಳ್ತಾರೆ. ಸೊ ಯಾವ ಹುಡುಗ ಏನು ಅಂತ ಅಂದಾಗ, ನನಗೆ ಗೊತ್ತು ಮೇಡಮ್, ನೀವು ಆ ಹುಡುಗನ ಕರ್ಕೊಂಬಂದ್ರಿ ಅಂತ, ಎಲ್ಲಿ ಅವನು ಅಂತ ನಂಗೆ ಗೊತ್ತಿಲ್ಲ ಅಂತ ಅಂತಾಳೆ. ಅಷ್ಟರಿಗೆ ತನ್ಮಯ್ಗೂ ಕೂಡ ಸ್ವಲ್ಪ ಹೆಚ್ಚಾಗಿರುತ್ತಲ್ವ, ಅವ್ನು ಕೂಡ ಕಾರ್ ಹಿಡ್ಕೊಂಡು ಬರ್ದಾಗ ಶ್ರೇಷ್ಠಂಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಆವಾಗ ಅವ್ನು ಇಳ್ಕೊಂಡು ಸೀದಾ ಹರಿ ಹತ್ರ ಹೋಗಿ ಅಲ್ಲೇ ತಲೆ ಸುತ್ತಿ ಬಿದ್ದೋಗ್ತಾನೆ. ಆವಾಗ ಅವನು ಆ ಹುಡುಗನ ಹೇಳಿಸೋ ಪ್ರಯತ್ನ ಮಾಡ್ತಾನೆ, ಆದರೆ ಕೂಡ ಆಗೋದಿಲ್ಲ. ಶ್ರೇಷ್ಠ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಹರಿ ಕೂಡ ಅವಳನ್ನ ಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆಗೋದಿಲ್ಲ. ಯಾಕಂದರೆ ತನ್ಮಯ್ ಕೂಡ ಇರ್ತಾನಲ್ವ, ಅವನ ಕಡೆ ಕೂಡ ಗಮನ ಕೊಡಬೇಕಾಗಿರುತ್ತೆ, ಹಾಗಾಗಿ ಅದು ಆಗೋದಿಲ್ಲ. ಹಾಗೆ ಇನ್ನೊಂದು ಕಡೆ ಭಾಗ್ಯ ತನ್ಮಯ್ ಫೋನ್ ಮಾಡಿದಂತಹ ಲೊಕೇಶನ್ನ ಸರ್ಚ್ ಮಾಡ್ಕೊಂಡು ಬಂದಾಗ ಅಲ್ಲಿ ಆ ಒಂದು ಇಬ್ಬರು ಗಂಡ್ಮಕ್ಳು ಸಿಗ್ತಾರೆ. ಇದೇ ಮೊಬೈಲಿಂದನಾ ನಿಮಗೇನೋ ಫೋನ್ ಮಾಡಿದ್ದು ಆ ಹುಡುಗ ಅಂದಾಗ, ಹೌದು ಅಂದಾಗ, ಯಾರೋ ಕಾರಲ್ಲಿ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಅವಾಗ ಅವಳಿಗೆ ಇನ್ನೂ ಟೆನ್ಷನ್ ಆಗುತ್ತೆ. ಅವಾಗ ಅವಳು ಅಲ್ಲಿ ಅಳ್ತಾ ಕೂರ್ತಾಳೆ. ಅವಾಗ ಕಿಶನ್ ಸಮಾಧಾನ ಮಾಡ್ತಾ ಇರ್ತಾನೆ. ಅವನು ಕೂಡ ಅಳ್ಬೇಡಿ, ಅದಕ್ಕೆ ಏನಾಗಲ್ಲ, ಅವ್ನು ಸಿಗ್ತಾನೆ ಅಂದಾಗ, ಇಲ್ಲ ನಾನು ಅಮ್ಮ ಆಗಿ ಸೋತ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ, ನನ್ನ ಮಗನ ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಿಲ್ಲ ನನಗೆ ಅಂತ ಹೇಳ್ತಾ ಇರ್ತಾಳೆ. ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.